ರಣ ಬಿಸಿಲಿನೊಂದಿಗೆ ಭೂಮಿಯನ್ನ ಕಾಯಿಸುತ್ತಾ ಜನರನ್ನ ಹೈರಾಣಾಗಿಸಲು ಅಡಿಯಿಡುತ್ತಿದೆ. ವಸಂತ ಋತು ಎನಿಸಿದ್ರೂ ಬಿರು ಬೇಸಿಗೆಯಲ್ಲಿ ಜನಜೀವನ ಕಾದು ಕಬ್ಬಿಣವಾಗುವುದು ಸುಳ್ಳಲ್ಲ. ಪುಟ್ಟ ಶಿಶುಗಳಿಂದ ಆರಂಭಿಸಿ ವಯೋವೃದ್ಧರವರೆಗೆ ಎಲ್ಲರನ್ನ ಕಾದು ಕೆಂಪಾಗುವಂತೆ ಮಾಡುವ ಬೇಸಿಗೆಗೆ ಆರೋಗ್ಯ ಕಾಪಾಡಿಕೊಳ್ಳುವುದು ದೊಡ್ಡ ಸವಾಲು. ಚರ್ಮ, ಕೂದಲು, ದೇಹ ಹೀಗೆ ಎಲ್ಲದಕ್ಕೂ ಆರೈಕೆ ಬೇಕಿರುವ ಕಾಲ ಬೇಸಿಗೆ. ಹಾಗಿದ್ರೆ ಬೇಸಿಗೆಯನ್ನ ಬವಣೆಯಿಲ್ಲದೆ ಕಳೆಯೋದಕ್ಕೆ ಟಿಪ್ಸ್ಗಳಿಗಾಗಿ ಈ ವಿಡಿಯೋ ನೋಡಿ. ಹೊರಗೆ ಕಾಲಿಟ್ರೆ ಸಾಕು, ಕಾಲಿನಿಂದ ನಿತ್ಯವರೆಗೆ ಸುಡುವ ಬಿಸಿಲು. ಇಂಥ ಹೊತ್ತಲ್ಲಿ ಖಾರ ತಿಂದ್ರೆ ಅಜೀರ್ಣ, ದಪ್ಪ ಬಟ್ಟೆ ಹಾಕಿದ್ರೆ ಅಲರ್ಜಿ, ಮುಖದಲ್ಲಿ ಟ್ಯಾನ್, ಹೇರ್ ಡ್ರೈ, ಬಾಡಿಯಲ್ಲಿ ಡಿಹೈಡ್ರೇಷನ್ ಹೀಗೆ ತರಹೇವಾರಿ ಸಮಸ್ಯೆಗಳು ಎಲ್ಲ ವಯೋಮಾನದವರನ್ನ ಕಾಡುತ್ತೆ. ಹಾಗಿದ್ರೆ ಬೇಸಿಗೆಯ ಸಮಸ್ಯೆಗಳೇನು? ಕಾರಣಕ್ಕೆ ಪರಿಹಾರವೇನು? ಎಲ್ಲಿದೆ ವಿವರವಾದ ಮಾಹಿತಿ? ಸೂರ್ಯನಿಗೆ ನೇರವಾಗಿ ಒಡ್ಡಿಕೊಳ್ಳುವುದರಿಂದ ನಿರ್ಜಲೀಕರಣ, ಹೊಟ್ಟೆಯ ಸಮಸ್ಯೆಗಳು, ಅಜೀರ್ಣ ಅಥವಾ ಶಾಖದ ಹೊಡೆತಕ್ಕೆ ಕಾರಣವಾಗಬಹುದು. ಇದು ಮುಂಚಿತವಾಗಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳದಿದ್ದಲ್ಲಿ ನೀವು ಆಸ್ಪತ್ರೆ ಸೇರುವ ಸ್ಥಿತಿಯೂ ಬರಬಹುದು. ಹೀಗಾಗಿ ಆರೋಗ್ಯ ಉತ್ತಮ ತ್ವಚೆಗಾಗಿ ಈ ಸಲಹೆಗಳನ್ನು ಅನುಸರಿಸಿ ನೋಡಿ. ನಮ್ಮ ದೇಹದ 90%ಗಿಂತ ಹೆಚ್ಚು ಭಾಗಕ್ಕೆ ನೀರಿನ ಅಗತ್ಯವಿದೆ. ಹೀಗಾಗಿ ದಿನಕ್ಕೆ ಕನಿಷ್ಠ 8 ಗ್ಲಾಸ್ ನೀರು ಅಥವಾ ಅದಕ್ಕಿಂತಲೂ ಹೆಚ್ಚು ಸೇವಿಸುವುದನ್ನು ರೂಢಿಸಿಕೊಳ್ಳಿ. ಇದು ನಿಮ್ಮ ದೇಹವನ್ನು ಪುನರ್ಜಲೀಕರಣಗೊಳಿಸಲು ಮತ್ತು ಬದುಕುಳಿಯಲು ಅಗತ್ಯವಾದ ಪ್ರಮುಖ ಚಯಾಪಚಯ ಕ್ರಿಯೆಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತೆ. ಕೋಲ್ಡ್ ಮತ್ತು ಬಿಸಿ ನೀರು ಎರಡನ್ನೂ ತಪ್ಪಿಸಿ ಸಹಜ ಉಷ್ಣತೆಯ ನೀರು ಕುಡಿಯಿರಿ. ಆಯಾ ಕಾಲಮಾನಕ್ಕೆ ಸೂಕ್ತವಾದ ಹಣ್ಣು ಸೇವಿಸಿ. ಬೇಸಿಗೆಯ ಆರಂಭವು ಅದರೊಂದಿಗೆ ಕಲ್ಲಂಗಡಿ ಹಣ್ಣುಗಳು, ಮಾವಿನ ಹಣ್ಣುಗಳು ಮತ್ತು ಸೋರೆಕಾಯಿಗಳು, ಲೇಡೀಸ್ ಫಿಂಗರ್ಗಳು ಮತ್ತು ಸೌತೆಕಾಯಿಗಳು ಸೇರಿದಂತೆ ತರಕಾರಿಗಳನ್ನು ತರುತ್ತೆ. ಈ ಹಣ್ಣುಗಳು ಮತ್ತು ತರಕಾರಿಗಳು ಬೇಸಿಗೆಯಲ್ಲಿ ಬದುಕಲು ಅಗತ್ಯವಿರುವ ಎಲ್ಲಾ ಪೋಷಕಾಂಶಗಳಿಂದ ತುಂಬಿರುತ್ತೆ. ನಿಮ್ಮ ಉಪಹಾರವನ್ನ ರಾಜನಂತೆ ತಿನ್ನಿರಿ. ಮಧ್ಯಾಹ್ನದ ಊಟವನ್ನ ರಾಜಕುಮಾರನಂತೆ ಮತ್ತು ರಾತ್ರಿಯ ಊಟವನ್ನ ಬಡವನಂತೆ ಸೇವಿಸಿ. ಒಂದು ದಿನದ ಊಟದ ಭಾಗದ ಗಾತ್ರವನ್ನ ಒತ್ತಿ ಹೇಳುವ ಜನಪ್ರಿಯ ಮಾತು. ಬೇಸಿಗೆಯಲ್ಲಿ ಅತಿಯಾಗಿ ತಿನ್ನೋದು ಹಿಮ್ಮುಖವಾಗಬಹುದು. ವಿಶೇಷವಾಗಿ ರಾತ್ರಿಯಲ್ಲಿ ಆಹಾರವು ಜೀರ್ಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ. ನಿಮ್ಮ ಊಟವನ್ನ ಕಡಿಮೆಗೊಳಿಸೋದು ನಿಮ್ಮ ಕಾರ್ಯಸೂಚಿಯಲ್ಲಿ ಬೇಸಿಗೆಯ ಆರೋಗ್ಯಕರ ಆಹಾರ ಸಲಹೆಗಳಲ್ಲಿ ಒಂದಾಗಿರಬೇಕು. ಇದು ನಿಮಗೆ ದಿನವಿಡೀ ಹಗುರವಾಗಿ ಮತ್ತು ಉಲ್ಲಾಸಕರವಾಗಿರಲು ಸಹಾಯ ಮಾಡುತ್ತೆ. ಮೊಸರು, ಅಕ್ಕಿ, ಪುದೀನ, ಸೌತೆಕಾಯಿ, ಫೆನ್ನಲ್ ಬೀಜಗಳು ಮತ್ತು ಇತರವುಗಳಂತಹ ತಂಪಾಗಿಸುವ ಗುಣಲಕ್ಷಣಗಳನ್ನು ಹೊಂದಿರುವ ಆಹಾರವನ್ನ ಸೇವಿಸುವುದು. 1 ಲೋಟ ರಿಫ್ರೆಶ್ ಮಜ್ಜಿಗೆಯನ್ನ ಕುಡಿಯಿರಿ ಅಥವಾ ಪುದೀನ ನಿಂಬೆ ಪಾನಕವನ್ನ ಆನಂದಿಸಿ. ಈ ಎಲ್ಲಾ ಪಾನೀಯಗಳು ದೇಹದ ಉಷ್ಣತೆಯನ್ನ ಕಡಿಮೆ ಮಾಡುವ ಮೂಲಕ ಮತ್ತು ತಂಪಾಗಿರಲು ಸಹಾಯ ಮಾಡುವ ಮೂಲಕ ನಿಮ್ಮನ್ನ ಪುನರ್ಯೌವನಗೊಳಿಸುತ್ತದೆ. ನಿಮ್ಮ ಬಾಯಾರಿಕೆಯನ್ನ ನೀಗಿಸುವ ಭರವಸೆ ನೀಡುವ ಗಾಳಿ ತುಂಬಿದ ಪಾನೀಯಗಳು, ಸೋಡಾಗಳು ಮತ್ತು ಶಕ್ತಿ ಪಾನೀಯಗಳ ಸೇವನೆ ತಪ್ಪಿಸಿ. ಸಿಹಿ ಸುಣ್ಣ ಅಥವಾ ಕಲ್ಲಂಗಡಿಗಳಂತಹ ಕಾಲೋಚಿತ ಹಣ್ಣಿನ ರಸದ ಗಾಜಿನ ವಿಟಮಿನ್ಗಳಿಂದ ತುಂಬಿರುತ್ತದೆ. ಅಂಥ ತಾಜಾವನ್ನ ಸೇವಿಸಿ. ಕೋಳಿ ಮತ್ತು ಇತರ ಪ್ರಾಣಿಗಳ ಕೊಬ್ಬುಗಳು ದೇಹದ ಉಷ್ಣತೆಯನ್ನು ಹೆಚ್ಚಿಸುತ್ತವೆ. ಅದು ಹೊಟ್ಟೆಯಲ್ಲಿ ಜೀರ್ಣಿಸಿಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ. ಬೇಸಿಗೆಯಲ್ಲಿ ಮಿತವಾಗಿ ಮಾಂಸವನ್ನು ತಿನ್ನುವುದು ಅಥವಾ ಅದನ್ನು ಸಂಪೂರ್ಣವಾಗಿ ತ್ಯಜಿಸುವುದು ಉತ್ತಮ. ಕರಿದ ತಿಂಡಿಗಳು, ಉಪ್ಪಿನಕಾಯಿಗಳು, ಎಣ್ಣೆಯುಕ್ತ ಮತ್ತು ಭಾರವಾದ ಜಿಡ್ಡಿನ ಆಹಾರಗಳು ಬೇಸಿಗೆಯಲ್ಲಿ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಹಾಳು ಮಾಡುತ್ತವೆ. ಹೀಗಾಗಿ ಲಘು ಮತ್ತು ಪೌಷ್ಟಿಕಾಂಶದ ಆಹಾರವನ್ನು ಸೇವಿಸುವುದು ಉತ್ತಮ ಮತ್ತು ಬೇಸಿಗೆ ಮುಗಿಯುವವರೆಗೂ ಜಂಕ್ ಫುಡ್ಗೆ ವಿದಾಯ ಹೇಳೋದು ಉತ್ತಮ. ಬ್ಯಾಕ್ಟೀರಿಯಾದ ಸೋಂಕುಗಳು ಉಲ್ಬಣಗೊಳ್ಳಲು ಬೇಸಿಗೆಯ ಸಮಯವು ಸೂಕ್ತ ಸಮಯವಾಗಿದೆ. ಬೇಸಿಗೆಯ ಎಲ್ಲ ಆಹಾರ ಸಲಹೆಗಳ ಹೊರತಾಗಿ ಸೂಕ್ಷ್ಮ ಜೀವಿಗಳ ಸಂಪರ್ಕವನ್ನು ತಪ್ಪಿಸಲು ನೀವು ನಿಮ್ಮ ಪಾತ್ರೆಗಳನ್ನು ಸರಿಯಾಗಿ ಸ್ವಚ್ಛಗೊಳಿಸಿ. ಸಾಧ್ಯವಾದಷ್ಟು ಹೊರಗಡೆ ತಿನ್ನೋದನ್ನು ತಪ್ಪಿಸಿ. ಚಹಾ ಮತ್ತು ಕಾಫಿಯಂತಹ ಕೆಫಿನ್ ಸಮೃದ್ಧ ಪಾನೀಯಗಳ ಸೇವನೆಯು ಸುವಾಸನೆಯ ವಾತಾವರಣದಲ್ಲಿ ನಿರ್ಜಲೀಕರಣ ಮತ್ತು ಬಿಸಿಯಾಗಿರುತ್ತೆ. ಇವೆರಡೂ ದೇಹದ ನೀರಿನಾಂಶ ಕಡಿಮೆಯಾಗಲು ಕಾರಣವಾಗುತ್ತೆ. ಬದಲಾಗಿ ನಿಮ್ಮ ದೇಹವನ್ನು ತಂಪಾಗಿಸಲು ಕೋಮಲ ತೆಂಗಿನ ನೀರು, ಶಿಕಾಂಜಿ ಅಥವಾ ಕೋಕಂ ಜ್ಯೂಸನ್ನು ಲೋಡ್ ಮಾಡಿ. ಬಿಸಿಯಾದ ಬೇಸಿಗೆಯನ್ನು ತಂಪಾಗಿ ಕಳೆಯಲು ನೀವು ಹೆಚ್ಚಾಗಿ ಸ್ವಿಮ್ಮಿಂಗ್ ಪೂಲ್ನಂತಹ ಸಾರ್ವಜನಿಕ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಆದರೆ ಇಲ್ಲಿಂದಲೇ ಹಾನಿಕಾರಕ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆಗಳು ಹೆಚ್ಚು. ಹೀಗಾಗಿ ಯಾವುದೇ ಸಾರ್ವಜನಿಕ ಸ್ಥಳವನ್ನು ಬಳಸಿದ ಬಳಿಕ ಮನೆಯಲ್ಲಿ ಮತ್ತೊಮ್ಮೆ ಸ್ನಾನ ಮಾಡಲು ಮರಿಬೇಡಿ. ಬೇಸಿಗೆ ದಿನಗಳಲ್ಲಿ ಸಹಜವಾಗಿಯೇ ಸುತ್ತಾಟ, ಪ್ರಯಾಣ, ಪ್ರವಾಸ ಹೆಚ್ಚಾಗಿರುತ್ತೆ. ಆದರೆ ಸಾಧ್ಯವಾದಷ್ಟು ಪ್ರವಾಸಕ್ಕಾಗಿ ತಣ್ಣಗಿನ ಪ್ರದೇಶಗಳನ್ನು ಆಯ್ದುಕೊಳ್ಳಿ. ಚರ್ಮದ ರಕ್ಷಣೆಗಾಗಿ ಅತಿಯಾದ ಮೇಕಪ್ ಬಳಕೆ ಬೇಡ. ಸಾಧ್ಯವಾದಷ್ಟು ಹಿತಮಿತವಾದ ಮೇಕಪ್ ಇರಲಿ. ಅಲ್ಲದೆ ಸಭೆ ಸಮಾರಂಭದಂತಹ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಗಾಳಿಯಾಡುವ ಸ್ಥಳದಲ್ಲೇ ಹೆಚ್ಚು ಕಾಲ ಕಳೆಯಿರಿ. ವಿಶೇಷವಾಗಿ ಬೇಸಿಗೆಯಲ್ಲಿ ಬಟ್ಟೆಯ ಬಳಸುವಿಕೆಯ ಕೆಲವೊಮ್ಮೆ ಚರ್ಮದ ಅನಾರೋಗ್ಯಕ್ಕೆ ಕಾರಣವಾಗುತ್ತೆ. ಹೀಗಾಗಿ ಸಾಧ್ಯವಾದಷ್ಟು ಬೇಸಿಗೆಯಲ್ಲಿ ಕಾಟನ್ ಹಾಗೂ ತೆಳುವಾದ ಗಾಳಿಯಾಡುವ ಬಟ್ಟೆಗಳನ್ನೇ ಬಳಸಿ. ಗಾಢ ಬಣ್ಣದ ಸಿಂಥೆಟಿಕ್,
ಸಿಂಥೆಟಿಕ್, ಜಾರ್ಜೆಟ್, ಉಣ್ಣೆಯ ಬಟ್ಟೆಗಳನ್ನು ಬಳಸದೇ ಇರುವುದು ಉತ್ತಮ. ಮನೆಯಲ್ಲಿ ಮಹಡಿ ಹಾಗೂ ಟೆರೆಸ್ ಭಾಗದಲ್ಲಿ ಗಿಡಗಳನ್ನು ಬೆಳೆಸಿಕೊಂಡು ಚಾಪೆ, ದಿವಾನ್ ಕಾಟ್, ಜೋಕಾಲಿಗಳನ್ನು ಹಾಕೊಂಡು ಅಂತಹ ಸ್ಥಳದಲ್ಲಿ ಓದುವುದು, ಬರೆಯುವುದು ಅಥವಾ ಕೆಲಸ ಮಾಡುವಂತಹ ಪ್ರಯತ್ನ ಮಾಡಿ. ಇದರಿಂದ ಕೃತಕವಾದ ಫ್ಯಾನ್ ಹಾಗೂ ಎಸಿ ಬದಲು ಸ್ವಚ್ಛ ಗಾಳಿ ಪಡೆಯಬಹುದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.